ಹಾಯ್ ಬಿಗ್ ಬಾಸ್. ಈಗ ಅತಿ ಟ್ರೆಂಡಿಂಗ್ ಇರುವ ಟಾಪಿಕ್ ಅಂದರೆ ಅದು ಬಿಗ್ ಬಾಸ್. ಹಾಗಾದರೆ ಈ ಶೋಗೆ ಬಿಗ್ ಬಾಸ್ ಎಂಬ ಹೆಸರು ಹೇಗೆ ಬಂತು? ಮತ್ತು ಕಿಚ್ಚ ಸುದೀಪ್ ಅವರು ಈ ಶೋನ ಹೋಸ್ಟ್ ಮಾಡೋದಕ್ಕೆ ಎಷ್ಟು ಹಣ ಪಡೆಯುತ್ತಾರೆ? ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಶೋನವರು ಆ ಸ್ಪರ್ಧಿಗಳಿಗೆ ಸಂಭಾವನೆ ರೂಪದಲ್ಲಿ ಎಷ್ಟು ಹಣ ಕೊಡುತ್ತಾರೆ? ಹಾಗೆ ಬಿಗ್ ಬಾಸ್ ಶೋ ವಿನ್ ಆದ ವ್ಯಕ್ತಿ 50 ಲಕ್ಷ ರೂಪಾಯಿಗಳನ್ನು ಪಡೆಯುತ್ತಾರೆಂದು ಎಲ್ಲರಿಗೂ ಗೊತ್ತು. ಆದರೆ ಅವರಿಗೆ ಪೂರ್ಣ ಪ್ರಮಾಣದ ಹಣ ಸಿಗೋದಿಲ್ಲ. ಹೌದು, ಹಾಗಾದರೆ ಆ ವಿನ್ ಆದ ವ್ಯಕ್ತಿ ಪಡೆಯುವ ಹಣ ಎಷ್ಟು? ಈ ಎಲ್ಲ ಆಸಕ್ತಿಕರ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮೊದಲಿಗೆ ಬಿಗ್ ಬಾಸ್ ಸ್ಪರ್ಧಿಗಳ ಸಂಭಾವನೆ ಎಷ್ಟು ಅಂತ ತಿಳಿಯೋದಕ್ಕಿಂತ ಮುಂಚೆ ಈ ಬಿಗ್ ಬಾಸ್ ಶೋ ಮೊದಲಿಗೆ ಹುಟ್ಟಿದ್ದು ಎಲ್ಲಿ ಅಂತ ನೋಡೋಣ. ಬಹಳಷ್ಟು ಜನ ನಂಬಿರೋದು ಏನಂದರೆ ಈ ಶೋ ಮೊದಲಿಗೆ ಹಿಂದಿ ಭಾಷೆಯಿಂದ ಬಂದಿದೆ ಅಂತ. ಆದರೆ ಅಸಲಿ ನಿಜ ಇದಲ್ಲ. ಹೌದು, ಈ ಶೋ ಮೊದಲಿಗೆ ಬಿಗ್ ಬ್ರದರ್ ಎಂಬ ಶೋನಿಂದ 1997ನೇ ಇಸ್ವಿಯಲ್ಲಿ ಶುರುವಾಗುತ್ತೆ. ಈ ಶೋವನ್ನು ನೆದರ್ಲ್ಯಾಂಡ್ನಲ್ಲಿ ಜಾನ್ ಡಿ ಮೋಲ್ಜೋರ್ ಎಂಬ ವ್ಯಕ್ತಿ ಈ ಶೋವನ್ನು ಪ್ರಾರಂಭಿಸುತ್ತಾನೆ. ಇನ್ನು ಈ ಶೋನಲ್ಲಿ ಒಬ್ಬರ ಜೊತೆ ಒಬ್ಬರು ಪರಿಚಯವಿಲ್ಲದ 7 ಜನರನ್ನು ಕರೆದುಕೊಂಡು ಬಂದು ಒಂದೇ ಮನೆಯಲ್ಲಿ ಇರಿಸ್ತಾರೆ. ಇನ್ನು ಈ ಮನೆಯಲ್ಲಿ ಅವರಿಗೆ ಯಾವುದೇ ರೀತಿಯ ಟಾಸ್ಕ್ಗಳು ಇರೋದಿಲ್ಲ. ನೀವೆಲ್ಲ ಹೇಗೆ ನಮ್ಮ ಕುಟುಂಬದವರ ಜೊತೆ ಪ್ರತಿನಿತ್ಯ ಹೇಗೆ ಸಮಯ ಕಳೆಯುತ್ತೇವೋ ಅದೇ ರೀತಿ ಈ 7 ಜನ ಸ್ಪರ್ಧಿಗಳು ಆ ಮನೆಯಲ್ಲಿ ಇರಬೇಕಾಗುತ್ತೆ. ಇನ್ನು ಈ ಶೋ ಮುಗಿದ ನಂತರ ಅಂದರೆ 2001ರಲ್ಲಿ UK ದೇಶದಲ್ಲಿ ಕೂಡ ಈ ಬಿಗ್ ಬ್ರದರ್ ಶೋವನ್ನೇ ಆಧಾರವಾಗಿ ಇಟ್ಟುಕೊಂಡು ಸೆಲೆಬ್ರಿಟಿ ಬಿಗ್ ಬ್ರದರನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಶೋನಲ್ಲಿ ಸಾಧಾರಣ ಪ್ರಜೆಗಳ ಬದಲಾಗಿ ಸೆಲೆಬ್ರಿಟಿಗಳನ್ನು ಕರೆದುಕೊಂಡು ಬಂದು ಈ ಶೋವನ್ನು ರನ್ ಮಾಡ್ತಾರೆ. ಇನ್ನು ಈ ಸೆಲೆಬ್ರಿಟಿಗಳು ಕೂಡ ಎಲ್ಲರಿಗೂ ಪರಿಚಯ ಇರೋದ್ರಿಂದ ಅವರಿಗೋಸ್ಕರ ಈ ಶೋವನ್ನು ತುಂಬ ಆಸಕ್ತಿಯಿಂದ ನೋಡ್ತಾರೆ. ಇನ್ನು ಇಲ್ಲಿ ಆಶ್ಚರ್ಯಪಡಿಸುವ ವಿಷಯ ಏನೆಂದರೆ ಈ ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋನಲ್ಲಿ ನಮ್ಮ ಭಾರತ ದೇಶದ ಹೀರೋಯಿನ್ ಆಗಿರುವ ಶಿಲ್ಪಾ ಶೆಟ್ಟಿಯವರು ಕೂಡ ಈ ಶೋಗೆ ಸ್ಪರ್ಧೆಗೆ ಆಯ್ಕೆ ಆಗ್ತಾರೆ. ಹಾಗೆ ಆ ಶೋನ ವಿನ್ನರ್ ಕೂಡ ಆಗ್ತಾರೆ. ಇನ್ನು ಈ ಬಿಗ್ ಬ್ರದರ್ ಮತ್ತು ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋವನ್ನು ಕೇವಲ 26 ದಿನಗಳಷ್ಟೇ ನಡೆಸುತ್ತಾರೆ. ಇನ್ನು ಈ 2 ಶೋಗಳು ಕೂಡ ತುಂಬಾ ಪಾಪ್ಯುಲರ್ ಆಗೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ನವೆಂಬರ್ 3, 2006ರಂದು ಬಿಗ್ ಬಾಸ್ ಎಂಬ ಹೆಸರಿನಿಂದ ಮೊದಲಿಗೆ ಹಿಂದಿ ಭಾಷೆಯಲ್ಲಿ ಈ ಶೋ ಕಾಲಿಡುತ್ತೆ. ಇನ್ನು ಹಿಂದಿ ಭಾಷೆಯಲ್ಲಿ ಮೊದಲ ಸೀಸನ್ಗೆ ಹೋಸ್ಟ್ ಆಗಿ ಹರ್ಷತ್ ವರ್ಷಿ ಅವರು ಸೆಲೆಕ್ಟ್ ಆಗ್ತಾರೆ. ಮತ್ತು 2ನೇ ಸೀಸನ್ಗೆ ಹೋಸ್ಟ್ ಆಗಿ ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋನಲ್ಲಿ ವಿನ್ ಆದಂತಹ ಶಿಲ್ಪಾ ಶೆಟ್ಟಿಯವರು ಸೆಲೆಕ್ಟ್ ಆಗ್ತಾರೆ. ಇನ್ನು ಈ 2 ಸೀಸನ್ಗಳು ಕೂಡ ಅಂದುಕೊಂಡಷ್ಟು ಸಕ್ಸಸ್ ಆಗಲಿ ಮತ್ತು TRP ಆಗಲಿ ಬರಲಿಲ್ಲ. ಇನ್ನು 3ನೇ ಸೀಸನ್ಗೆ ಅಮಿತಾಬ್ ಬಚ್ಚನ್ ಅವರನ್ನು ಹೋಸ್ಟ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಈ ಸಲನೂ ಕೂಡ ಸಕ್ಸಸ್ ಆಗೋದಿಲ್ಲ. ನಂತರ ಸೀಸನ್ 4ಕ್ಕೆ ಸಲ್ಮಾನ್ ಖಾನ್ ಅವರನ್ನು ಹೋಸ್ಟ್ ಆಗಿ ಮಾಡ್ತಾರೆ. ಇನ್ನು ಸಲ್ಮಾನ್ ಖಾನ್ ಅವರ ಹೋಸ್ಟ್ನಿಂದಾಗಿ TRP ಮತ್ತು ಜನಗಳಿಂದ ರೆಸ್ಪಾನ್ಸ್ ಈ ಶೋಗೆ ಚೆನ್ನಾಗಿ ಬರುತ್ತೆ. ಹಾಗೆ ಸೀಸನ್ 4ರಿಂದ ಅಂದರೆ 20 ಸೀಸನ್ವರೆಗೂ ಸಲ್ಮಾನ್ ಖಾನ್ ಅವರೇ ಈ ಶೋವನ್ನು ನಡೆಸಿಕೊಡುತ್ತಾ ಬಂದಿದ್ದಾರೆ. ಇನ್ನು ಈ ಶೋ ಹಿಂದಿ ಭಾಷೆಯಲ್ಲಿ ತುಂಬಾ ಫೇಮಸ್ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಬೇರೆ ಭಾಷೆಯಲ್ಲಿ ಕೂಡ ಈ ಬಿಗ್ ಬಾಸ್ ಶೋವನ್ನು ಶುರು ಮಾಡ್ತಾರೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಭಾಷೆಯಲ್ಲಿ 2013ನೇ ಇಸ್ವಿಯಿಂದ ಈ ಶೋವನ್ನು ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಸುದೀಪ್ ಅವರು ಸ್ಟಾರ್ಟ್ ಆಗಲಿಂದ ಇಲ್ಲಿವರೆಗೂ ಈ ಬಿಗ್ ಬಾಸ್ ಶೋವನ್ನು ನಡೆಸಿಕೊಡುತ್ತಾ ಬಂದಿದ್ದಾರೆ. ಇನ್ನು ತೆಲುಗು ಮತ್ತು ತಮಿಳಿನಲ್ಲಿ 2017ರಿಂದ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮಲಯಾಳಂ ಭಾಷೆಯಲ್ಲಿ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಮೋಹನ್ ಲಾಲ್ ಅವರು ಹೋಸ್ಟ್ ಆಗಿ ಈ ಶೋವನ್ನು ನಡೆಸಿಕೊಡುತ್ತಾ ಬಂದಿದ್ದಾರೆ. ಹಾಗೆ ಮರಾಠಿ ಭಾಷೆಯಲ್ಲಿ 2018ರಿಂದ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಮಹೇಶ್ ಮಂಜಿಕರ್ ಅವರು ಹೋಸ್ಟ್ ಆಗಿ ಈ ಶೋವನ್ನು ನಡೆಸಿಕೊಡುತ್ತಾ ಬಂದಿದ್ದಾರೆ. ಇದೇ ರೀತಿಯಾಗಿ ಈ ಬಿಗ್ ಬ್ರದರ್ ಶೋ ಎಂಬುದು ಬೇರೆ ಬೇರೆ ದೇಶಗಳಲ್ಲಿ ತನ್ನ ಹೆಸರುಗಳನ್ನು ಚೇಂಜ್ ಮಾಡ್ಕೊತಾ ಬಂದು ಇದೀಗ ಪ್ರಪಂಚದಾದ್ಯಂತ ಪಾಪ್ಯುಲರ್ ಆಗಿ ಈಗಲೂ ಕೂಡ ಸಕ್ಸಸ್ಫುಲ್ ರನ್ ಆಗ್ತಾ ಇದೆ. ಇನ್ನು ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಗಳ ಸಂಭಾವನೆ ವಿಚಾರಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳ ಸಂಬಳ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಪರ್ಧಿಗಳಿಗೆ ತಿಂಗಳ ಸಂಬಳ ಅಂತ ಇರೋದಿಲ್ಲ.
ಹೌದು, ಸ್ಪರ್ಧಿಗಳಿಗೆ ವಾರದ ರೂಪದಲ್ಲಿ ಅವರ ಸಂಭಾವನೆ ಇರುತ್ತೆ. ಮತ್ತು ಇಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಒಂದೇ ರೀತಿಯ ಸಂಬಳ ಇರೋದಿಲ್ಲ. ಆ ಸ್ಪರ್ಧಿಗಳ ಮಾರ್ಕೆಟ್ ಅಂದರೆ ಆ ಸ್ಪರ್ಧಿಗಳ ಫ್ಯಾನ್ಸ್ ಫಾಲೋವರ್ಸ್ ಮತ್ತು ಮೊದಲಿಗೆ ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರು ಅಂತ ನೋಡಿ ಅವರ ಸಂಬಳವನ್ನು ಬಿಗ್ ಬಾಸ್ನವರೇ ಫಿಕ್ಸ್ ಮಾಡಿರುತ್ತಾರೆ. ಇನ್ನು ಈ ಸ್ಪರ್ಧಿಗಳು ಎಷ್ಟು ದಿನ ಆ ಮನೆಯಲ್ಲಿ ಇರ್ತಾರೋ ಅಷ್ಟು ದಿನದವರೆಗೆ ಅವರ ಹಣ ಅವರ ಅಕೌಂಟ್ಗೆ ಹಾಕ್ತಾರೆ. ಮತ್ತು ನಮ್ಮ ಕನ್ನಡ ಬಿಗ್ ಬಾಸ್ ಬಿಟ್ಟು ಬೇರೆ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳಿಗೆ 20 ಲಕ್ಷದವರೆಗೂ ಅವರ ಸಂಭಾವನೆ ಇರುತ್ತೆ. ಆದರೆ ನಮ್ಮ ಕನ್ನಡ ಬಿಗ್ ಬಾಸ್ನಲ್ಲಿ ಅಷ್ಟೊಂದು ಹಣ ಸಿಗೋದಿಲ್ಲ. ಹಾಗಾದರೆ ನಮ್ಮ ಕನ್ನಡ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸಿಗುವ ಹಣ ಎಷ್ಟು ಅನ್ನೋದನ್ನು ಈಗ ನೋಡೋಣ ಬನ್ನಿ. ತನಿಷಾ 90,000, ವಿನಯ್ 80,000ದಿಂದ 90,000, ಕಾರ್ತಿಕ್ ಇವರು ಕೂಡ 80ರಿಂದ 90,000, ತುಕಾಲಿ ಸಂತೋಷ್ 1 ಲಕ್ಷದಿಂದ 1,10,000, ಸಂಗೀತ 1 ಲಕ್ಷ, ನಮ್ರತಾ 1,30,000, ಮೈಕಲ್ ಅಜಯ್ 85,000, ಪ್ರತಾಪ್ 1 ಲಕ್ಷ, ವರ್ತೂರ್ ಸಂತೋಷ್ 70ರಿಂದ 80,000, ಸಿರಿ 1,70,000. ಇನ್ನು ಅತಿ ಹೆಚ್ಚು ಸಂಭಾವನೆ ಪಡೆದ ಸ್ಪರ್ಧಿ ಅಂದರೆ ಅದು ಅರುಣ್ ಸಾಗರ್ ಅವರು. ಇವರು ಸರಿಸುಮಾರು 3 ಲಕ್ಷದಿಂದ 3.5 ಲಕ್ಷದವರೆಗೂ ಬಿಗ್ ಬಾಸ್ ಶೋನಿಂದ ಸಂಭಾವನೆ ಪಡೆಯುತ್ತಿದ್ದರು. ಹಾಗೆ ಸುದೀಪ್ ಅವರ ಸಂಭಾವನೆ ವಿಚಾರಕ್ಕೆ ಬಂದರೆ ಸುದೀಪ್ ಅವರು ಒಂದು ಸೀಸನ್ಗೆ 8ರಿಂದ 10 ಕೋಟಿವರೆಗೂ ಸಂಭಾವನೆ ಪಡೆಯುತ್ತಾರೆಂಬ ಮಾಹಿತಿ ಇದೆ. ಇದಾಗಿತ್ತು ಫ್ರೆಂಡ್ಸ್ ಬಿಗ್ ಬಾಸ್ ಶೋನ ಕೆಲವೊಂದಷ್ಟು ರಹಸ್ಯ ಮಾಹಿತಿ ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳ ಸಂಭಾವನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.